ನೆಕ್ಸ್ಟ್ ಇಸ್ ಬಿಟ್ವೀನ್. ಬಿಟ್ವೀನ್ ಅಂದರೆ ಇವುಗಳ ನಡುವೆ ಅಂತ. ಓಕೆ, ಸೊ ಬಿಟ್ವೀನ್ ಪದನು ಕೂಡ ನಾವು ಪ್ರಪೋಸಿಷನ್ಸ್ ಆಗಿ ಬಳಸ್ತೀವಿ. ಎರಡು ವಸ್ತುಗಳು ಅಥವಾ ವ್ಯಕ್ತಿಗಳನ್ನು ಬೇರ್ಪಡಿಸುವ ಸ್ಥಾನವನ್ನು ಇದು ಸೂಚಿಸುತ್ತದೆ. ಅರ್ಥ ಆಯ್ತಾ? ಸೊ ಇಟ್ ರೆಫರ್ಸ್ ಟು ದ ಸ್ಪೇಸ್ ಸಪ್ರೇಟಿಂಗ್ ಟೂ ಆಬ್ಜೆಕ್ಟ್ಸ್ ಆರ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ, ದ ಪಾರ್ಕ್ ಇಸ್ ಬಿಟ್ವೀನ್ ದ ಲೈಬ್ರರಿ ಆ್ಯಂಡ್ ದ ಸ್ಕೂಲ್. ಅಂದರೆ ಪಾರ್ಕ್ ಗ್ರಂಥಾಲಯ ಮತ್ತು ಶಾಲೆಯ ನಡುವೆ ಇದೆ. ಅದಕ್ಕೆ ನಾವು ಬಿಟ್ವೀನ್ ಎಂಬ ಪದವನ್ನು ಬಳಸ್ತೀವಿ. ನಡುವೆ, ಇವುಗಳ ನಡುವೆ ಅಂತ ಹೇಳಬೇಕಾದ್ರೆ ಬಿಟ್ವೀನ್ ಎಂಬ ಪದವನ್ನು ಬಳಸ್ತೀವಿ. ದ ಸ್ಯಾಂಡ್ವಿಚ್ ಇಸ್ ಬಿಟ್ವೀನ್ ಟೂ ಸ್ಲೈಸಸ್ ಆಫ್ ಬ್ರೆಡ್. ಸ್ಯಾಂಡ್ವಿಚ್ ಎರಡು ಬ್ರೆಡ್ ಸ್ಲೈಸಸ್ ನಡುವೆ ಇದೆ ಅಂತ. ಓಕೆ, ಎರಡು ಬ್ರೆಡ್ ಪೀಸಸ್ಗಳ ನಡುವೆ ಇದೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಸೊ ದ ಸ್ಯಾಂಡ್ವಿಚ್ ಇಸ್ ಬಿಟ್ವೀನ್ ಟೂ ಸ್ಲೈಸಸ್ ಆಫ್ ಬ್ರೆಡ್. ದ ಕ್ಯಾಟ್ ಇಸ್ ಸಿಟ್ಟಿಂಗ್ ಬಿಟ್ವೀನ್ ಟಾಮ್ ಆ್ಯಂಡ್ ಜೆರಿ. ಸೊ ಬೆಕ್ಕು ಟಾಮ್ ಮತ್ತು ಜೆರಿ ನಡುವೆ ಕುಳಿತಿದೆ ಅಂತ. ಅರ್ಥ ಆಯ್ತಾ? ದ ರಿವರ್ ಫ್ಲೋಸ್ ಬಿಟ್ವೀನ್ ದ ಮೌಂಟೇನ್ಸ್. ನದಿಯು ಪರ್ವತಗಳ ನಡುವೆ ಹರಿಯುತ್ತದೆ ಅಂತ ಅರ್ಥ ಆಯ್ತಾ? ಸೊ ಬಿಟ್ವೀನ್ ಅಂದರೆ ಎರಡು ವಸ್ತುಗಳು ಅಥವಾ ವ್ಯಕ್ತಿಗಳನ್ನು ಬೇರ್ಪಡಿಸುವ ಸ್ಥಾನವನ್ನು ಸೂಚಿಸುತ್ತದೆ. ನೆಕ್ಸ್ಟ್ ವರ್ಡ್ ಅಬವ್. ಅಬವ್ ಅಂದರೆ ಮೇಲೆ ಅಂತ. ಓಕೆ, ಸೊ ಅಬವ್ ಎಂಬ ಪದ ಇಟ್ ಇಂಡಿಕೇಟ್ಸ್ ಅ ಪೊಸಿಷನ್ ಹೈಯರ್ ಆರ್ ಓವರ್ ಹೆಡ್ ಅಂತ ಹೇಳ್ತೀವಿ. ಅಂದರೆ ಉನ್ನತ ಅಥವಾ ಮೇಲಿನ ಸ್ಥಾನವನ್ನು ಅಬವ್ ಎಂಬ ಪದ ಸೂಚಿಸುತ್ತದೆ. ಈಗ ಉದಾಹರಣೆಗೆ, ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಬವ್ ದ ಟ್ರೀಸ್. ಅಂದರೆ ಪಕ್ಷಿಗಳು ಮರಗಳ ಮೇಲೆ ಹಾರುತ್ತಿವೆ. ಅಬವ್ ಅಂದರೆ ಮೇಲೆ ಅಂತ. ಓಕೆ, ಸೊ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಬವ್ ದ ಟ್ರೀಸ್. ಹ್ಯಾಂಗ್ ದ ಪಿಕ್ಚರ್ ಅಬವ್ ದ ಸೋಫಾ. ಚಿತ್ರವನ್ನು ಸೋಫಾದ ಮೇಲೆ ನೇತು ಹಾಕಿ ಅಂತ. ಅರ್ಥ ಆಯ್ತಾ? ಸೊ ಅಬವ್ ಅಂತ ಬಂದಿದೆ ನೋಡಿ ಪದ. ಹ್ಯಾಂಗ್ ದ ಪಿಕ್ಚರ್ ಅಬವ್ ದ ಸೋಫಾ. ಚಿತ್ರವನ್ನು ಸೋಫಾದ ಮೇಲೆ ನೇತು ಹಾಕಿ ಅಂತ. ದ ಸನ್ ಇಸ್ ಅಬವ್ ದ ಕ್ಲೌಡ್ಸ್. ಸೂರ್ಯನು ಮೋಡಗಳ ಮೇಲೆ ಇದ್ದಾನೆ. ದ ಸನ್ ಇಸ್ ಅಬವ್ ದ ಕ್ಲೌಡ್ಸ್. ಓಕೆ, ನೆಕ್ಸ್ಟ್, ಹ್ಯಾಂಗ್ ದ ಪಿಕ್ಚರ್ ಅಬವ್ ದ ಫೈರ್ ಪ್ಲೇಸ್. ಚಿತ್ರವನ್ನು ಬೆಂಕಿಯ ಮೇಲೆ ನೇತು ಹಾಕಿ. ಅರ್ಥ ಆಯ್ತಾ? ಸೊ ಅಬವ್ ಎಂಬ ಪದ ಇಟ್ ಇಂಡಿಕೇಟ್ಸ್ ಅ ಪೊಸಿಷನ್ ಹೈಯರ್ ಆರ್ ಓವರ್ ಹೆಡ್. ಅಂದರೆ ಉನ್ನತ ಅಥವಾ ಮೇಲಿನ ಸ್ಥಾನವನ್ನು ಅಬವ್ ಎಂಬ ಪದ ಸೂಚಿಸುತ್ತದೆ.